Welcome you all for today's class. Can we have recall on our yesterday class? Good morning, sir. Good morning. Sir, types of membership and time duration. Hmm. Sir, for age basis, sir. For example, sir, ಸಂಸ್ಕೃತವಾದ ಗುಂಪುಗಳನ್ನು ತಗೊಂಡಾಗ್ರಿ ಅಲ್ಲಿ ಮಕ್ಕಳ ಗುಂಪುಗಳನ್ನ ಬರುತ್ತೆ ಸರ್. ಅಲ್ಲಿ 6 ರಿಂದ 14 ವರ್ಷದ ಮಕ್ಕಳ ಗುಂಪು, ಕಿಶೋರಿಯರ ಗುಂಪು, ಈ ಟೈಪ್ ಎಕ್ಸಾಂಪಲ್ ತಗೊಂಡು. ಓಕೆ, ಮತ್ತೆ ಸಿಸ್ಟಮ್ ಸರ್. ಬೇರೆ ಯಾರಾದ್ರು 1 ಪಾಯಿಂಟ್ ರುಬಿನಾ ಹೇಳಿದ್ರು, ಇನ್ನೂ 1 ಪಾಯಿಂಟ್. ಸಾಮಾನ್ಯ ಸಮಸ್ಯೆಗಳ ಆಧಾರದ ಮೇಲೆ ಗುಂಪು ಪ್ರಕಾರವಾಗಿ ನೋಡ್ಬೋದು ಸರ್. ಸರ್ ಅಲ್ಲಿ ಬೀದಿ ಮಕ್ಕಳ ಮತ್ತು ಮಾದಕ ವಸ್ತುವನ್ನು ಸೇವಿಸುವಂತ ಮಕ್ಕಳನ್ನು ಸಾಮಾನ್ಯ ಸಮಸ್ಯೆಗಳು ಸಾಗಿರುತ್ತೆ. ಓಕೆ, ಫೈನ್. ದೆನ್ ನೆಕ್ಸ್ಟ್ ಪಾಯಿಂಟ್ ಬೇರೆ ಯಾರಾದ್ರು? ವರ್ಗದ ಆಧಾರವಾಗಿ ಗುಂಪು ರಚನೆ ಆಗ್ತದೆ ಸರ್. ಹೌ? ಕಾರ್ಮಿಕರ ಒಂದು ವರ್ಗ ನೋಡ್ಬೋದ್ರಿ, ಮತ್ತ ಎಂಪ್ಲಾಯೀಸ್ ರೀ, ಮತ್ತ ಒಂದ್ ಕೆಲಸದ ಸ್ಥಿತಿಗತಿ ಮತ್ತು ಕೆಲಸದ ಕಾರ್ಯಾಚರಣೆ ಮೇಲೆ ಗುಂಪು ರಚನೆ ಮಾಡಿ ಆ ಗುಂಪಿಗೆ ಚಿಕಿತ್ಸೆ ನೀಡುವಂತ ಗುಂಪಿಗೆ ಚಿಕಿತ್ಸೆ ಕೊಡುವಂತ ನಿಟ್ಟಿನೊಳಗ ರಚನೆ ಮಾಡ್ತಾರೆ. ಫೈನ್, ಗುಡ್. ದೆನ್ ಬೇರೆ ಯಾರಾದ್ರು? ನೆಕ್ಸ್ಟ್ ಪಾಯಿಂಟ್. ಸರ್, ಸಾಮಾನ್ಯ ಆಸಕ್ತಿ ರೀ ಸರ್. ವಿಷಯದ ಆಧಾರದ ಮೇಲೆ ಗುಂಪನ್ನು ರಚನೆ ಆಗ್ತೈತ್ರಿ ಸರ್. ಹೌ? ಕ್ಯಾನ್ ಯು ಎಕ್ಸ್ಪ್ಲೇನ್? ಸರ್, ನಿನ್ನೆ ಅದು ವಾಯ್ಸ್ ಬ್ರೇಕ್ ಆಗತೈತ್ರಿ ಸರ್, ಅಷ್ಟು ಗೊತ್ತಾಗಲ್ಲ. ಬೇರೆ ಯಾರಾದ್ರು? ಸರ್, ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಸ್ವಸಹಾಯ ಗುಂಪುಗಳು ಸರ್. ಎಕ್ಸಾಕ್ಟ್ಲಿ, ಫೈನ್. ಆ ಸ್ವಸಹಾಯ ಗುಂಪುಗಳಲ್ಲಿ ಯಾರೇ ಒಬ್ರು ಸದಸ್ಯರಿಗೆ ಸಮಸ್ಯೆ ಉಂಟಾದಾಗ ಸರ್, ಗುಂಪಿನ ಸದಸ್ಯರು ಅವ್ರಿಗೆ ಸಹಕಾರ ನೀಡ್ತಾರೆ. ಓಕೆ, ಗುಡ್. ದೆನ್ ಬೇರೆ ಆಯ್ತಾ? ಇಷ್ಟೇ ಪಾಯಿಂಟ್ ಇತ್ತಾ? ಸಾಮಾನ್ಯ ಗುರಿಗಳು. ಎಕ್ಸ್ಪ್ಲೇನ್ ಮಾಡ್ರಿ. Explain it, Priyanka. ಹಾ ಸರ್. ಎಕ್ಸಾಂಪಲ್ ಸರ್, ಸ್ವಸಹಾಯ ಗುಂಪುಗಳ ತಗೋಬಹುದ್ರಿ. ಅದು ಕೆಲವೊಂದು ಗುರಿಗಳು ಇಟ್ಕೊಂಡು ಅವರು ತಮ್ಮ ಉದ್ದೇಶಗಳನ್ನ ಈಡೇರಿಸ್ಕೊಳಕ ಗುಂಪಿನ ರಚನೆ ಮಾಡ್ಕೊಂಡಿರ್ತಾರೆ. ಆ ಉದ್ದೇಶ ಈಡೇರಿದಾದ್ಮೇಲೆ ಅವರು ವಿಂಗಡಣೆಗೊಳ್ತಾರೆ ಸರ್. ಮತ್ತೆ ಅವಶ್ಯಕತೆ ಬಿದ್ದಾಗ ಮತ್ತೆ ಒಟ್ಟಿಗೆ ಸೇರ್ತಾರೆ ಸರ್. Okay, fine. So in the yesterday class we have been discussed about the type of membership and the time duration of the groups. So time duration depends on the objective of the group, the programs which has developed for the group development. It is all based on that. And in today's class we are going to discuss about the historical development of social group work. ವೃಂದಗತ ಸಮಾಜ ಕಾರ್ಯದ ಐತಿಹಾಸಿಕ ಬೆಳವಣಿಗೆಯನ್ನ ಕುರಿತು ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. So when we can look it into the development of group work with special reference to Indian context.
was started in 1936 when social work profession has been established in Sir Dorabji Tata Institution, Mumbai. ವೃಂದಗತ ಸಮಾಜ ಕಾರ್ಯದ ಬೆಳವಣಿಗೆ ವಿಶೇಷವಾಗಿ ಭಾರತಕ್ಕೆ ಒತ್ತು ನೀಡಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಇದು ವೃತ್ತಿ, ಸಮಾಜ ಕಾರ್ಯ ವೃತ್ತಿ ಯಾವಾಗ ನಮ್ಮಲ್ಲಿ ಪ್ರಾರಂಭವಾಯಿತೋ ಆವಾಗ ಈ ಒಂದು ವೃಂದಗತ ಸಮಾಜ ಕಾರ್ಯ ಅಂತಕ್ಕಂತಹ ಒಂದು ವಿಧಾನವನ್ನ ನಾವು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇದೆಲ್ಲದಕ್ಕೂ ಮುಂಚಿತವಾಗಿ we need to go through with the development of group work in other countries. ಕೇಳ್ಸಾತಿಲ್ರಿ ಸರ್, ಬ್ರೇಕ್ ಆಗ್ತಿ. Now you can hear me? Yes, sir. ನಾವು ವೃಂದಗತ ಸಮಾಜ ಕಾರ್ಯದ ಬೆಳವಣಿಗೆಯನ್ನ ಇತರರ ದೇಶಗಳಿಗೆ ಹೋಲಿಸಿಕೊಂಡು ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಒಂದು ಕ್ಲಾರಿಟಿ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ಭಾರತೀಯ ಸಂದರ್ಭಕ್ಕೆ ತಕ್ಕಂತೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ I will start with the Western development of group work. Then later I will go with the Indian context. So ಬೇರೆ ದೇಶಗಳಲ್ಲಿ ವೃಂದಗತ ಸಮಾಜ ಕಾರ್ಯ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು ಅಂತ ನೋಡಿದಾಗ there is a proverb called no man is an island. ಯಾವುದೇ ಮನುಷ್ಯ ಒಂದು ದ್ವೀಪವಲ್ಲ ಅಂತಕ್ಕಂಥ ಮಾತು. ಅದು ಮಾನವ ಸಂವಹನದ ಪ್ರಸ್ತುತತೆಯನ್ನ it indicates the relevance and importance of human interactions. As I mentioned in my previous class, every individual, every human beings are having every individual needs the interaction, the care, the support, the mutual association, mutual help from the other people. Then only they can lead their life in a positive way, in a positive context, in a developmental way. ಪ್ರತಿಯೊಬ್ಬ ವ್ಯಕ್ತಿ ತಾನು ಜೀವನವನ್ನ ಸಮಾಜದಲ್ಲಿ ನಡೆಸಬೇಕು ಅಂತಂದ್ರೆ, ತಾನು ಮನುಷ್ಯನಾಗಿ ಬದುಕಬೇಕು ಅಂತಂದ್ರೆ ಅವನಿಗೆ ಮುಖ್ಯವಾಗಿ ಇತರ ಸಮಾಜದ ಸದಸ್ಯರ ಸಹಾಯ, ಸಹಕಾರ, ಬೆಂಬಲ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದರ ಜೊತೆಗೆ ಇತರ ವ್ಯಕ್ತಿಗಳ ಪ್ರೀತಿ, ವಿಶ್ವಾಸ, ನಂಬಿಕೆ, ಮಮತೆ ಇವೆಲ್ಲ ಅಂಶಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಅದಿಲ್ದೇನೆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ವ್ಯಕ್ತಿ ಸಂಘಜೀವಿ, ಸಮಾಜ ಜೀವಿ, ಸಮಾಜದ ಒಂದು ಭಾಗವಾಗಿ, ಗುಂಪಿನ ಒಂದು ಭಾಗವಾಗಿ ಅವನು ಕೆಲಸವನ್ನ ಮಾಡ್ತಾನೆ. ವೃಂದಗತ ಸಮಾಜ ಕಾರ್ಯವನ್ನ ಮುಖ್ಯವಾಗಿ
ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಮುಖ ಸ್ಥಾನಮಾನವನ್ನ ಹೊಂದಿದೆ. ಪ್ರಮುಖ ಕ್ಷೇತ್ರಗಳು ಅಥವಾ ಎಲ್ಲಾ ಕ್ಷೇತ್ರಗಳು ಅಂತಂದ್ರೆ ಯಾವುದು? ಮಕ್ಕಳ ಅಭಿವೃದ್ಧಿ ಕ್ಷೇತ್ರ, ಮಹಿಳೆಯರ ಅಭಿವೃದ್ಧಿ ಕ್ಷೇತ್ರ, ರೈತರ ಅಭಿವೃದ್ಧಿ ಕ್ಷೇತ್ರ, ಹಿಂದುಳಿದವರ ಅಭಿವೃದ್ಧಿ ಕ್ಷೇತ್ರ, ಅಂಗವಿಕಲರ ಅಭಿವೃದ್ಧಿ ಕ್ಷೇತ್ರ, ಯುವಕರ ಕ್ಷೇತ್ರ, ಕಿಶೋರಿಯರ ಕ್ಷೇತ್ರ, ಇನ್ನು ಹಲವಾರು ಕ್ಷೇತ್ರಗಳು ಅಥವಾ ಸಮಾಜ ಕಾರ್ಯದ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ವೃಂದಗತ ಸಮಾಜ ಕಾರ್ಯ ತನ್ನದೇ ಆಗಿರತಕ್ಕಂಥ ಮಹತ್ವದ ಸ್ಥಾನವನ್ನ ಹೊಂದಿದೆ. The group work has been accepted in all the settings where social work is practicing. For example, in industrial setting, in companies, in a governments, in women's welfare setting, in children's welfare setting, youth development setting, farmers development setting, disabled welfare setting, in a hospital management, everywhere it is accepted and it is practiced by professional social workers. Moving on, in 1920s, Mary Richmond has realized the potential of working with the groups and wrote on importance of small group psychology. ಮೇರಿ ರಿಚ್ಮಂಡ್ ಅವರು 1920ರ ಒಂದು ಆರಂಭದಲ್ಲಿ ವೃಂದಗಳೊಂದಿಗೆ ಕೆಲಸ ಮಾಡತಕ್ಕಂತಹ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಸಣ್ಣ ಗುಂಪುಗಳ ಮನೋವಿಜ್ಞಾನದ ಮಹತ್ವವನ್ನು ಕುರಿತು ಅವರು ಅಧ್ಯಯನವನ್ನ ಮಾಡ್ತಾರೆ. ಅಂದ್ರೆ ವ್ಯಕ್ತಿಯನ್ನ ಮಾನಸಿಕವಾಗಿ ಅಥವಾ ಮನೋವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಬದಲಾವಣೆ ಮಾಡಬಹುದು, ವ್ಯಕ್ತಿಯನ್ನ ಮನೋವೈಜ್ಞಾನಿಕವಾಗಿ ಅವನ ವರ್ತನೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಬಹುದು, ಅವನು ಗುಂಪಿನಲ್ಲಿ ಇದ್ದಾಗ ಇತರರ ಪ್ರಭಾವದಿಂದ ಯಾವ ರೀತಿಯಾಗಿ ಬದಲಾವಣೆಯನ್ನ ಹೊಂದುತ್ತಾನೆ, ಈ ಎಲ್ಲ ಅಂಶಗಳನ್ನ ಕುರಿತು ಅವರು ವಿಸ್ತೃತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದ ಹೆಸರೇ ಗುಂಪು ಮನೋವಿಜ್ಞಾನದ ಮಹತ್ವ ಅಂತೇಳಿ, ಸಣ್ಣ ಗುಂಪು ಮನೋವಿಜ್ಞಾನದ ಮಹತ್ವ ಅಂತ. ಸೊ he start with the children's, then later he extended to youths, adolescents, middle age, old age. Likewise he extended his practices with the various groups. ಮುಂದುವರೆದು ಈ ವೃಂದಗತ ಸಮಾಜ ಕಾರ್ಯ ಹೇಗೆ ಪ್ರಾರಂಭ ಆಯಿತು ಅಂತಂದ್ರೆ, ಕ್ಲಬ್ಗಳ ರಚನೆ ಮಾಡುವುದರ ಮುಖಾಂತರ, by creating or formulating the clubs. Sir George Williams, who organized the hard-working laborers of Bridgewater draper shops, ಈ ಸರ್ ಜಾರ್ಜ್ ವಿಲಿಯಮ್ಸ್ ಅವರು ಕಷ್ಟಪಟ್ಟು ಏನು ದುಡಿತಾ ಇರತಕ್ಕಂತಹ ಕಾರ್ಮಿಕರಿದ್ದಾರೆ ಅವರನ್ನ ಸಂಘಟಿಸಿ ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಅವಾಗ್ಲೇ ಈ ಒಂದು ವೃಂದಗತ ಸಮಾಜ ಕಾರ್ಯ ಪ್ರಾರಂಭ ಆಯಿತು ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು. ಅದು 18ನೇ ಶತಮಾನದಲ್ಲಿ. Later, in London, 1844, Young Men's Christian Association has started. 1844ರಲ್ಲಿ ಲಂಡನ್ನ ಯುವ ಪುರುಷರ ಕ್ರಿಶ್ಚಿಯನ್ ಸಂಘ ಪ್ರಾರಂಭ ಆಯಿತು.
ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾರು ಅವಶ್ಯಕತೆಯಿಂದ ಬಳಲ್ತಾ ಇದ್ದಾರೋ ಅವರಿಗೆ ಸಹಾಯವನ್ನ ಮಾಡುವುದು, ಅವರಿಗೆ ಮಾರ್ಗದರ್ಶನವನ್ನ ಮಾಡುವುದು, ಅವರಿಗೆ ಬೆಂಬಲವನ್ನ ಕೊಟ್ಟು ಅವರ ಜೀವನದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗುವ ಹಾಗೆ ಅವರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುವುದಾಗಿತ್ತು. Then moving on, the YMCA Young Men Christian Association has reached the women and girls of Germany and England, encouraging them for Christian championships. ಈ YMCA ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜರ್ಮನಿ ಮತ್ತು ಇಂಗ್ಲೆಂಡ್ನ ಮಹಿಳೆಯರು ಮತ್ತು ಹುಡುಗಿಯರನ್ನ ತಲುಪ್ತದೆ. ಮತ್ತೆ ಅವರು ಕ್ರಿಶ್ಚಿಯನ್ ಒಡನಾಟದಲ್ಲಿ ಬಂದು ಸಮಾಜಕ್ಕೋಸ್ಕರ, ಸಮಾಜದ ಏಳಿಗೆಗೋಸ್ಕರ ಕೆಲಸವನ್ನ ಮಾಡಲಿ ಅಂತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತದೆ. Thus, the YWCA came into existence in 1877. 1844ರಲ್ಲಿ ಏನು ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬಂತೋ, YMCA ಬಂತೋ, ಹಾಗೆ 1877ರಲ್ಲಿ ಯಂಗ್ ವುಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬರ್ತದೆ, YWCA ಅಂತ ಹೇಳಿ. ಸೊ ಎಲ್ಲರೂ ಕೂಡ್ಕೊಂಡು ಜನರ ಅಭಿವೃದ್ಧಿಗೋಸ್ಕರ ಕೆಲಸವನ್ನ ಮಾಡ್ತಾರೆ. ಸೊ ಮೂವಿಂಗ್ ಆನ್, ಇನ್ ದ ಸೇಮ್ ಪೀರಿಯಡ್ ದ ಸೆಟಲ್ಮೆಂಟ್ ಮೂವ್ಮೆಂಟ್ was started. The main movement organizer was John Adams, and he is the founder of Hull House in Chicago, and he established that Hull House movement in 1889. And this movement was focused on the causes of poverty and functions through 3 thrust areas called research, reform, and residence. Moving on, they have provided variety of services including educational, health facilities, and legal services, and also advocated changes in social policies to bring development among the people, among the needy people. ಈ ವಸಾಹತು ಚಳುವಳಿ 1889ರಲ್ಲಿ ಚಿಕಾಗೋದ ಹಲ್ ಹೌಸ್ ಸಂಸ್ಥಾಪಕ ಜಾನ್ ಆಡಮ್ಸ್ ಅವರು ಪ್ರಾರಂಭ ಮಾಡ್ತಾರೆ. ಈ ಚಳುವಳಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಡತನಕ್ಕೆ ಕಾರಣಗಳು ಏನು ಮತ್ತು ಬಡತನದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಂಶೋಧನೆಯಿಂದ ಹುಡುಕಿ ಅವರ ಜೀವನದಲ್ಲಿ ಬದಲಾವಣೆ ಮತ್ತು ಸುಧಾರಣೆಗಳನ್ನ ತಂದು ಅವರಿಗೆ ಒಂದು ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು, ಒಂದು ನಿವಾಸವನ್ನ ಕಟ್ಟಿಕೊಳ್ಳುವ ಹಾಗೆ ಮಾಡ್ತಕ್ಕಂತಹ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ, ಈ ಒಂದು ಚಳುವಳಿಯಲ್ಲಿ ಪ್ರಾರಂಭಗೊಳ್ಳುತ್ತದೆ. ಬರೀ ಇವರು ಬಡತನದ ಮೇಲೆ ಅಷ್ಟೇ ಗಮನವನ್ನ ಕೇಂದ್ರೀಕರಿಸದೆ ಶಿಕ್ಷಣವನ್ನ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ, ಆರೋಗ್ಯದ ಸೇವೆಗಳನ್ನ ಒದಗಿಸ್ತಕ್ಕಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಇವರು ಕಾನೂನು ಸೇವೆಗಳನ್ನ ಸೇರಿದಂತೆ ಆ ಒಂದು ಸಾಮಾಜಿಕ ನೀತಿಯಲ್ಲಿ ಬದಲಾವಣೆಯನ್ನ ತರ್ತಕ್ಕಂತಹ ನಿಟ್ಟಿನಲ್ಲಿ ಏನು ಈ ಸಮಾಜದ ಅತಿ ಬಡ ಜನರು ಜೀವಿಸಲಿಕ್ಕೂ ಕೂಡ ಕಷ್ಟಕರವಾದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತಹ ಕಾನೂನುಗಳೇನಿತ್ತೋ, ನೀತಿಗಳೇನಿತ್ತೋ, ಆ ಎಲ್ಲ ನೀತಿಗಳಲ್ಲಿ ಬದಲಾವಣೆಯನ್ನ ತರ್ತಕ್ಕಂತಹ ಪ್ರಯತ್ನವನ್ನ ಇವರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. Then moving on,
the playground and recreation movement was started in 1866, and it has started in Boston camp in Boston church with the name of Vacation Playground. 1868ರಲ್ಲಿ ಬೋಸ್ಟನ್ ನಲ್ಲಿ ಒಂದು ಚರ್ಚ್ ನಲ್ಲಿ ರಜೆಯ ಆಟದ ಮೈದಾನ ಅಂತೇಳಿ ಒಂದು ಚಳುವಳಿ ಪ್ರಾರಂಭ ಆಗ್ತದೆ. ಅದು ಮುಂದೆ 1876ರಲ್ಲಿ ಚಿಕಾಗೋದ ವಾಷಿಂಗ್ಟನ್ ನಲ್ಲೂ ಕೂಡ ಪ್ರಾರಂಭ ಆಗ್ತದೆ. ಅದರೊಂದಿಗೆ 1885ರಲ್ಲಿ ಮೇರಿ ಝಕರ್ಝೆವಾಸ್ ಅವರಿಂದ ಬೋಸ್ಟನ್ ನಲ್ಲಿ ಮರಳು ಉದ್ಯಾನವನ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು ಸಾಮಾಜಿಕ ಗುಂಪು ಕೆಲಸದ ಅಥವಾ ವೃಂದಗತ ಸಮಾಜ ಕಾರ್ಯದ ಇತಿಹಾಸದಲ್ಲಿ ಇದೊಂದು ಪ್ರಮುಖ ಚಳುವಳಿಯಾಗಿ ಆಯ್ಕೆ ಮಾಡಲಾಗ್ತದೆ. These playgrounds, vacation playgrounds, has extended to Washington Park in Chicago in 1876, and in 1885 the Mary Zacharzewas has started a sand park in Boston, which was based for history of social group work. Soon playgrounds and summer camps mushroomed under the initiative of settlements and churches and schools. It is the success of playground movement and need for more tax supported playgrounds that resulted in the beginning of Playground and Recreation Association of America in 1906. ಹೀಗೆ ಇವುಗಳು ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಎಲ್ಲ ಆಟದ ಮೈದಾನಗಳು ಮತ್ತು ಬೇಸಿಗೆ ಶಿಬಿರಗಳು ಚರ್ಚ್ಗಳಾಗಿ ಮತ್ತು ಶಾಲೆಗಳ ಉಪಕ್ರಮದಲ್ಲಿ ಅವುಗಳು ಸೇರ್ಪಡೆಗೊಳ್ತವೆ. ಅಂದ್ರೆ ಅಗೇನ್ ಆ ಎಲ್ಲ ಆಟದ ಮೈದಾನಗಳನ್ನ, ಆಟದ ಚಟುವಟಿಕೆಗಳನ್ನ ಶಿಕ್ಷಣ ಮತ್ತು ವರ್ತನಾ ತಿದ್ದುವಿಕೆಯ ಒಂದು ಕೆಲಸಕ್ಕೆ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಲಾಗ್ತದೆ ಮತ್ತು ಜ್ಞಾನದ ವೃದ್ಧಿಗೆ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಲಾಗ್ತದೆ. ಸೊ ಈ ಆಟದ ಮೈದಾನದ ಯಶಸ್ಸನ್ನ ನೋಡ್ತಾ ನೋಡ್ತಾ ಈ ಆಟದ ಮೈದಾನದ ಮತ್ತು ಮನೋರಂಜನಾ ಚಳುವಳಿಯ ಒಂದು ಪ್ರಭಾವದಿಂದಾಗಿ 1906ರಲ್ಲಿ ಅಮೆರಿಕಾದಲ್ಲಿ ಆಟದ ಮೈದಾನ ಮತ್ತು ಮನೋರಂಜನಾ ಸಂಘ ಪ್ರಾರಂಭ ಆಗ್ತದೆ. ಇದರಲ್ಲಿ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಸಕ್ತ ಅಭ್ಯರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಂಡು ವೃಂದಗತ ಸಮಾಜ ಕಾರ್ಯದ ಜೊತೆಗೆ ತಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೂವಿಂಗ್ ಆನ್, the world wars and after days, the group work has played a vital role in the development of society, in the process of helping people who are suffered from the world wars. Frederick Thresher, who studied gangs of delinquents in Chicago area, and he studied group by befriending gangs member
gang members and observing the internal operation of gangs. And he highlighted that gangs followed by all members on common code. The code was enforced by group opinion and physical punishments. This work, along with others, have influenced the ways group work is practiced with youths in settlement houses, neighborhood centers, and youth organization. See, a study which has done by Frederick Thresher has influenced to create the youth centers, neighborhood centers, and youth organization to help youth to create their personality, their attitude in a positive ಕಾಂಟೆಕ್ಸ್ಟ್. ಈ ಫ್ರೆಡ್ರಿಕ್ ಥ್ರೆಷರ್ ಅವರು 1927ರಲ್ಲಿ ಚಿಕಾಗೋದ ಒಂದು ಪ್ರದೇಶದಲ್ಲಿ ಅಪರಾಧಿಗಳ ಗ್ಯಾಂಗ್ ಅನ್ನ ಅಧ್ಯಯನ ಮಾಡ್ತಾರೆ. ಅಂದ್ರೆ ಯಾರು ಕಳ್ಳತನವನ್ನ ಮಾಡ್ತಾರೆ, ದರೋಡೆಗಳನ್ನ ಮಾಡ್ತಾರೆ, ಅಂತಹ ವ್ಯಕ್ತಿಗಳ ಗುಂಪನ್ನ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಗುಂಪಿನಲ್ಲಿ ಇರ್ತಕ್ಕಂತಹ ಒಂದು ಆಂತರಿಕ ಕಾರ್ಯಾಚರಣೆ ಏನಿದೆ ಅಲ್ಲ, ಅದನ್ನ ಅವರು ಗಮನಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದ್ರ ಬಗ್ಗೆ ಅವರು ಅಧ್ಯಯನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಪಡ್ತಾರೆ. ಸಾಮಾನ್ಯವಾಗಿ ಅಂತಹ ಗುಂಪುಗಳಲ್ಲಿ ಒಂದು ಗುಂಪು ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಇರ್ತದೆ ಅಂತಂದ್ರೆ, ಆ ಗುಂಪಿನ ಒಬ್ಬ ಲೀಡರ್ ಏನ್ ಹೇಳ್ತಾನೋ ಅದನ್ನ ಪ್ರತಿಯೊಬ್ಬ ಸದಸ್ಯ ಬಹಳ ಅಚ್ಚುಕಟ್ಟಾಗಿ ಅದನ್ನ ಪಾಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಅವರು ಅದನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಕೊಡ್ತಕ್ಕಂತಹ ಅಥವಾ ಅಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳನ್ನ ಮತ್ತು ಅಭಿಪ್ರಾಯಗಳನ್ನ ಮತ್ತು ಅಲ್ಲಿ ಇರ್ತಕ್ಕಂಥ ಬಲಾತ್ಕಾರಗಳ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷೆಯ ನಿಯಮಗಳ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿ ಅದರ ಒಂದು ಸಕಾರಾತ್ಮಕ ಪರಿಣಾಮವನ್ನ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಮುಂದುವರೆದು ಈ ಅವರ ಒಂದು ಏನು ಪ್ರಯತ್ನ ಇತ್ತು, ಆ ಪ್ರಯತ್ನ ವಸಾಹತು ಮನೆಗಳು, ನೆರೆಹೊರೆಯ ಕೇಂದ್ರಗಳು ಮತ್ತು ಯುವ ಸಂಸ್ಥೆಗಳಲ್ಲಿ ಯುವಕರೊಂದಿಗೆ ಗುಂಪು ಕೆಲಸವನ್ನ ಅಥವಾ ವೃಂದಗತ ಸಮಾಜ ಕಾರ್ಯವನ್ನ ಯಾವ ರೀತಿಯಾಗಿ ನೆರವೇರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಬುನಾದಿಯನ್ನ ಹಾಕಿಕೊಡುತ್ತದೆ. ಒಂದು ಗುಂಪಿನಲ್ಲಿ ವ್ಯಕ್ತಿಗಳ ವರ್ತನೆಗಳು ಯಾವ ರೀತಿಯಾಗಿ ಬದಲಾವಣೆ ಹೊಂದುತ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಅದು ಒಂದು ಬುನಾದಿಯನ್ನ ಹಾಕಿಕೊಡುತ್ತದೆ. ಸೊ ಈ ಏನು ಮಹಾಯುದ್ಧಗಳ ಸಂದರ್ಭದಲ್ಲಿ ಇದು ಬಹಳ ಉಪಯೋಗಕ್ಕೆ ಬಂದು ಅದನ್ನ ಸಹಾಯ ಮಾಡ್ತದೆ ಅಂತ. ಮುಂದೆ ಇದಕ್ಕೆ ಒಂದು ಸೈದ್ಧಾಂತಿಕ ಹಿನ್ನೆಲೆ ಸಿಗ್ತಕ್ಕಂಥದ್ದು ಏನು, 1930ರ ದಶಕದಲ್ಲಿ ಸಣ್ಣ ಗುಂಪು ಸಿದ್ಧಾಂತ ಇದಕ್ಕೆ ಪ್ರಮುಖ ಸಾಕ್ಷಿ ಆಗ್ತದೆ. ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೋಲೆಯವರು ಗುಂಪನ್ನ 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಒಂದು ಏನಂತಂದ್ರೆ ಪ್ರಾಥಮಿಕ ಗುಂಪು, ಇನ್ನೊಂದು ದ್ವಿತೀಯ ಗುಂಪು ಅಂತ ಹೇಳಿ. ಅವಾಗ ಈ ಗುಂಪುಗಳ ಜೊತೆಗೂ ಕೂಡ ನಾವು ಕೆಲಸವನ್ನ ಮಾಡಬಹುದು ಅಂತಕ್ಕಂಥ ಒಂದು ಏನು ಐಡಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಹುಟ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಮುಂದುವರೆದು ಪ್ರಮುಖ ಸಂಶೋಧಕರಾಗಿರ್ತಕ್ಕಂಥ ಬೆಲ್ಸ್, ಹೊಮನ್ಸ್, ಬಯೋನ್, ಲೆವಿನ್, ವೆಬರ್ ಮುಂತಾದವರು ಈ ಒಂದು ಗುಂಪುಗಳ ಮೇಲೆ, ಪ್ರೈಮರಿ ಅಂಡ್ ಸೆಕೆಂಡರಿ, ಪ್ರಾಥಮಿಕ ಮತ್ತು ದ್ವಿತೀಯ ಗುಂಪುಗಳು ಅಂತ ನಾವು ಹೇಳ್ತಾ ಇದ್ದೀವಿ, CH ಕೋಲೆ ಅವರು ಮಾಡಿರ್ತಕ್ಕಂಥ ವರ್ಗೀಕರಣ, ಆ ವರ್ಗೀಕರಣದ ಮೇಲೆ ಅವರು ಅಧ್ಯಯನಗಳನ್ನ ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಒಂದು ಆಧಾರದಿಂದ ಒಂದ್ ಸೆಕೆಂಡ್ ಸರ್,
ಗುಡ್ ಮಾರ್ನಿಂಗ್ ಸರ್. ಸರ್ ಅದೇ ಕ್ಲಾಸ್ ಮಾಡ್ತಾ ಇದ್ದೀವಿ ಸರ್. 11:30 12:30 ಅಲ್ಲ ಸಾರಿ. ಸೊ ಆ ಒಂದು ಇದರಲ್ಲಿ 20ನೇ ಶತಮಾನದ ಮೊದಲಾರ್ಧದಲ್ಲಿ ಸಮಾಜ ಕಾರ್ಯದಲ್ಲಿ ವೃಂದದ ಜೊತೆಗೆ ಕಾರ್ಯನಿರ್ವಹಿಸುವಾಗ ಬಳಸುವ ಪ್ರಮುಖ ಅಂಶಗಳು ಹುಟ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತವೆ. ಅವುಗಳೇನು ಅಂತಂದ್ರೆ ಅನುಸರಣೆ, ಸಂವಹನ, ಸಂವಹನದ ಮಾದರಿಗಳು, ನಾಯಕತ್ವ, ಪರಸ್ಪರ ಆದ್ಯತೆ ಮತ್ತು ಸಾಮಾಜಿಕ ಗ್ರಹಿಕೆ. ಈ ಎಲ್ಲ ಅಂಶಗಳನ್ನ ನಾವು ಈ ಒಂದು 20ನೇ ಶತಮಾನದ ಮೊದಲಾರ್ಧದಲ್ಲಿ ಅದನ್ನ ಅರಿತುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಆಫ್ಟರ್ ದ ವರ್ಲ್ಡ್ ವಾರ್ ಇನ್ಸಿಡೆಂಟ್ಸ್, it motivated to many authors, many thinkers that we can work with groups, and C.H. Cole is one among them, and he created groups as a primary and secondary groups. He classified it and he started to work with them. Later on, it has influenced on many other major researchers called Bells, Homans, Bayonne, Levin, Weber, etc. And moving on, when they have been experimented with the groups, they started to develop the major themes in the first half of the 20th century. Those themes called as conformity, communication and interaction patterns, leadership, interpersonal professions, interpersonal preferences, and social protection. That are the main components while dealing with the group process in social work. ನಾವು ವೃಂದದ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಈ ಅಂಶಗಳು ಪ್ರಮುಖವಾಗಿ ನಮ್ಮ ಜೊತೆಗೆ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನ ಇವ್ರು ಕಂಡುಹಿಡಿತಾರೆ. ಇದೇ ಬೇಸನ್ನ ಇಟ್ಕೊಂಡು on the base of these incidents, the professionalization in group work was started and established. The first course of group work was offered in Clara Kaiser in the School of Social Work, Western Reserve University in Cleveland. Moving on, in 1936, the American Association for the Study of Group Work was founded with the intention of clarifying and refining both the philosophy and practice of group work. By 1939, group work began to be treated as a distinct subject, markedly with the National Conference of Social Work. ಈ ಸೈದ್ಧಾಂತಿಕ ಹಿನ್ನೆಲೆಯನ್ನ ಹೊಂದತಕ್ಕಂತಹ ನಿಟ್ಟಿನಲ್ಲಿ ಹೊಂದಿದ ನಂತರ ಈ ವೃಂದಗತ ಸಮಾಜ ಕಾರ್ಯದಲ್ಲಿ ವೃತ್ತಿಪರತೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಅದೇ ನಿಟ್ಟಿನಲ್ಲಿ ನಾವು ಮೊದಲ ವೃಂದಗತ ಸಮಾಜ ಕಾರ್ಯದ ಒಂದು ಕೋರ್ಸ್ ಅನ್ನ
ಕ್ಲಾರಾ ಕೈಸರ್ ಅವರು ಪ್ರಾರಂಭ ಮಾಡ್ತಾರೆ. ಆ ಯೂನಿವರ್ಸಿಟಿಯಲ್ಲಿ ಅವರು ಆ ಒಂದು ವಿಷಯವನ್ನ ಏನು ಕೋರ್ಸ್ ಅನ್ನ ಪ್ರಾರಂಭ ಮಾಡಿಸ್ತಾರೆ. ಆ ಯೂನಿವರ್ಸಿಟಿ ಹೆಸರು ಏನು ಅಂತಂದ್ರೆ ವೆಸ್ಟರ್ನ್ ರಿಸರ್ವ್ ಯೂನಿವರ್ಸಿಟಿ ಇನ್ ಕ್ಲೈವ್ಲ್ಯಾಂಡ್. ಮುಂದಿನ ದಿನಗಳಲ್ಲಿ 1936ರಲ್ಲಿ ಅಮೆರಿಕನ್ ಅಸೋಸಿಯೇಷನ್ ಫಾರ್ ದಿ ಸ್ಟಡಿ ಆಫ್ ಗ್ರೂಪ್ ವರ್ಕ್ ಅಂತಕ್ಕಂಥದ್ದು ಹುಟ್ಕೊಳ್ತದೆ ಮತ್ತು ಅವರು ಮುಖ್ಯವಾಗಿ ಗುಂಪು ಕೆಲಸದ ತತ್ವಶಾಸ್ತ್ರ ಮತ್ತು ಅಭ್ಯಾಸ ಎರಡನ್ನು ಸ್ಪಷ್ಟಪಡಿಸುವ ಮತ್ತು ಪರಿಷ್ಕರಿಸುವ ಉದ್ದೇಶದಿಂದ ಅವರು ಒಂದು ಗುಂಪನ್ನ ರಚನೆ ಮಾಡ್ಕೊಳ್ತಾರೆ, ಆ ಅಸೋಸಿಯೇಷನ್ ಅನ್ನ ರಚನೆ ಮಾಡ್ಕೊಳ್ತಾರೆ. 1939ರ ಹೊತ್ತಿಗೆ ಇದು ಗಮನಾರ್ಹವಾದ ಸಮಾಜ ಕಾರ್ಯದ ರಾಷ್ಟ್ರೀಯ ಸಮ್ಮೇಳನದೊಂದಿಗೆ ವೃಂದಗತ ಸಮಾಜ ಕಾರ್ಯವನ್ನು ಒಂದು ವಿಶಿಷ್ಟ ವಿಷಯವಾಗಿ ಪರಿಗಣಿಸಲಿಕ್ಕೆ ಪ್ರಾರಂಭ ಮಾಡಲಾಗ್ತದೆ ಅಂತ. ಹಾಗೆ ಮುಂದುವರೆದು the identification of group work with the social work profession became stronger during the 1940s. In 1955, group work joined hands with the 6 other professional groups to form the National Association of Social Workers, NASW. This can be you can visit this website in by typing NASW in a Google search. You can find the organization also. Later, during the 1940s and 50s, group worker began to use group more frequently to provide a therapy and remediations in mental health settings. ಈ 1940ರ ದಶಕದಲ್ಲಿ ಸಮಾಜ ಕಾರ್ಯ ವೃತ್ತಿಯೊಂದಿಗೆ ವೃಂದಗತ ಸಮಾಜ ಕಾರ್ಯ ಗುರುತಿಸಿಕೊಳ್ತಕ್ಕಂತಹ ಒಂದು ಕೆಲಸ ಬಹಳ ಬಲವಾಗಿ ನಡಿಲಿಕ್ಕೆ ಪ್ರಾರಂಭ ಆಯಿತು. 1955ರಲ್ಲಿ ವೃಂದಗತ ಸಮಾಜ ಕಾರ್ಯಕರ್ತರು 6 ವೃತ್ತಿಪರ ಗುಂಪುಗಳೊಂದಿಗೆ ಕೈ ಜೋಡಿಸಿ ರಾಷ್ಟ್ರೀಯ ಸಮಾಜ ಕಾರ್ಯಕರ್ತರ ಸಂಘವನ್ನ NASW ಅನ್ನ ರಚನೆ ಮಾಡ್ತಾರೆ. ಅದರ ಒಂದು ಫಲವಾಗಿ 1940 ಮತ್ತು 50ರ ದಶಕದಲ್ಲಿ ವೃಂದಗತ ಸಮಾಜ ಕಾರ್ಯಕರ್ತರು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಚಿಕಿತ್ಸೆನ ಕೊಡತಕ್ಕಂಥ ಕೆಲಸವನ್ನ ಮತ್ತೆ ಈ ಚಿಕಿತ್ಸಾ ಗುಂಪುಗಳ ಜೊತೆಗೆ ಹೆಚ್ಚಾಗಿ ವೃಂದಗತ ಸಮಾಜ ಕಾರ್ಯವನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ. ಮುಂದುವರೆದು in 1940 and 50s on utilizing group to improve the social functioning of individual group members. Interest remained in using groups for recreational and educational purpose, especially in youth organizations such as Girl Scouts and YWCA. They have, in 1940s and 50s, many schools of social works has established Girl Scouts, youth organizations, and they have started recreational activities and educational activities with these groups, and later it extended to YWCA too, Young Women Christian Association. 1940 ಮತ್ತು 50ರ ದಶಕದಲ್ಲಿ ಪ್ರತಿಯೊಬ್ಬ ಗುಂಪು ಸದಸ್ಯರ ಸಾಮಾಜಿಕ ಜೀವನವನ್ನ ಸುಧಾರಿಸತಕ್ಕಂತಹ ನಿಟ್ಟಿನಲ್ಲಿ ಮನೋರಂಜನಾ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನ ಗುಂಪಿನಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಆ ಗುಂಪುಗಳನ್ನ ವಿಶೇಷವಾಗಿ ಯುವ ಸಂಸ್ಥೆಗಳಾದ ಗರ್ಲ್ಸ್ ಸ್ಕೌಟ್ಸ್ ಮತ್ತು YWCAಗಳಲ್ಲಿ ಇವುಗಳನ್ನ ಅನುಷ್ಠಾನಗೊಳಿಸಲಾಗ್ತದೆ ಮತ್ತು ಅವುಗಳ ಜೊತೆಗೆ ಅವುಗಳನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. The year post World War II saw an immense rise in group work literature. ಮುಂದಿನ ದಿನಗಳಲ್ಲಿ ಎರಡನೇ ಮಹಾಯುದ್ಧದ ನಂತರ ವೃಂದಗತ ಸಮಾಜ ಕಾರ್ಯದ ಒಂದು ಸಾಹಿತ್ಯದಲ್ಲಿ ಅಗಾಧವಾದ ಏರಿಕೆಯನ್ನ ನಾವು ನೋಡ್ತೀವಿ.
ಗೆಟ್ರೂಡ್ ವಿಲ್ಸನ್ ಅವರು ಸೋಷಿಯಲ್ ಗ್ರೂಪ್ ವರ್ಕ್ ಪ್ರಾಕ್ಟೀಸ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೀತಾರೆ 1949ರಲ್ಲಿ. ಗೆಟ್ರೂಡ್ ವಿಲ್ಸನ್ ಹ್ಯಾಸ್ ರಿಟನ್ ಅ ಬುಕ್ ಕಾಲ್ಡ್ ಸೋಷಿಯಲ್ ಗ್ರೂಪ್ ವರ್ಕ್ ಪ್ರಾಕ್ಟೀಸ್ ಇನ್ 1949. Harley B. Trucker has written a book called Social Group Work in 1949. Grace Coyle has written a book called Group Work with American Youth. Konopka has written a book called Therapeutic Group to Work with the Children. ಚಿಕಿತ್ಸಕ ಗುಂಪು ಕೆಲಸದ ಮಕ್ಕಳೊಂದಿಗೆ ಚಿಕಿತ್ಸಕ ಗುಂಪು ಅಂತಕ್ಕಂಥ ಒಂದು ಪುಸ್ತಕವನ್ನ ಅವರು ಬರೀತಾರೆ. ಅಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಇದೆ, ಟೈಪೋ ಎರರ್ ಇದೆ. ಮಕ್ಕಳ ಜೊತೆಗೆ ಚಿಕಿತ್ಸಕ ಗುಂಪು ಅಂತಕ್ಕಂತಹ ಒಂದು ಪುಸ್ತಕವನ್ನ ಬರೀತಾರೆ. ಹೀಗೆ ಈ ಎಲ್ಲ ಅಂಶಗಳು ವೃಂದಗತ ಸಮಾಜ ಕಾರ್ಯದಲ್ಲಿ ವೃತ್ತಿಪರತೆಯನ್ನು ತರ್ತಕ್ಕಂತಹ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಮಕ್ಕಳ ಜೊತೆಗೆ ಪ್ರಾರಂಭ ಮಾಡ್ತಾರೆ, ಯುವಕರ ಜೊತೆಗೆ ಪ್ರಾರಂಭ ಮಾಡ್ತಾರೆ, ಮತ್ತೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಸೈದ್ಧಾಂತಿಕ ಹಿನ್ನೆಲೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ನಿಟ್ಟಿನಲ್ಲಿ ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ಬೆಳೀತಾ ಹೋಗ್ತದೆ. ಲೇಟರ್ the professional journal Social Work with the Groups in 1978 is started, and it has been worked very well for the development of social group work method, social group work as a method of social work. ಈ ಏನು ಒಂದು ಜರ್ನಲ್ ಅಂತ ಏನ್ ಕರಿತೀವಿ ನಾವು, ಅದರಲ್ಲಿ ಆರ್ಟಿಕಲ್ಗಳನ್ನ ನಮ್ಗೆ ಪಬ್ಲಿಷ್ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು. ಬೇರೆ ಬೇರೆ ಗುಂಪುಗಳ ಜೊತೆಗೆ ಯಾವ ರೀತಿಯಾಗಿ ವೃಂದಗತ ಸಮಾಜ ಕಾರ್ಯವನ್ನ ನಾವು ಅಭ್ಯಾಸ ಮಾಡಬಹುದು ಅಂತಕ್ಕಂಥದ್ದನ್ನ ಆಥರ್ಗಳು ಬರೆದು ಆ ಒಂದು ಜರ್ನಲ್ಗೆ ಆರ್ಟಿಕಲ್ಗಳನ್ನ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು 1978ರ ಉತ್ತರಾರ್ಧದಲ್ಲಿ ಅದು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು. ಇನ್ 1978 ದ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ವಿತ್ ದ ಗ್ರೂಪ್ಸ್ ಈಸ್ ಫಾರ್ಮ್ಡ್. 1978ರಲ್ಲಿ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲ್ ಗ್ರೂಪ್ ವರ್ಕ್, ಸೋಷಿಯಲ್ ವಿತ್ ಗ್ರೂಪ್ಸ್ ಅಂತಕ್ಕಂಥ ಒಂದು ಅಸೋಸಿಯೇಷನ್ ಒಂದು ಸಂಘವನ್ನ ಹುಟ್ಟಾಕಲಾಗ್ತದೆ. ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಪ್ರಾಕ್ಟಿಷನರ್ಸ್ ಅವೇರ್ನೆಸ್ ಅಬೌಟ್ ದ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಆಫ್ ಗ್ರೂಪ್ಸ್. ಆ ಗುಂಪಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಗುಂಪು ಸಂಭಾವ್ಯ ಪ್ರಯೋಜನಗಳ ಬಗ್ಗೆ ವೈದ್ಯರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಯಾರು ಗುಂಪು ವೃಂದಗತ ಒಂದು ಅಭ್ಯಾಸವನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಅವರ ಒಂದು ಜ್ಞಾನವನ್ನ ವೃದ್ಧಿ ಮಾಡತಕ್ಕಂತಹ ನಿಟ್ಟಿನಲ್ಲಿ ಅವರಲ್ಲಿ ಜಾಗರೂಕತೆಯನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಇದು ಪ್ರಾರಂಭ ಮಾಡ್ತದೆ. Group workers throughout the US and Canada came together and held a first annual symposium for the advancement of group work in 1979. ಇದೆಲ್ಲದರ ಫಲವಾಗಿ 1979ರಲ್ಲಿ ಕೆನಡಾ ಮತ್ತು US ನಲ್ಲಿ, ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಒಂದು ಮೊದಲ ವಾರ್ಷಿಕ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗ್ತದೆ. ಅದು ವೃಂದಗತ ಸಮಾಜ ಕಾರ್ಯದ ಅಭಿವೃದ್ಧಿಗೋಸ್ಕರ ಒಂದು ಭದ್ರ ಬುನಾದಿಯಾಗಿ ಕೆಲಸವನ್ನ ಮಾಡುತ್ತದೆ ಅಂತಕ್ಕಂಥದ್ದು. ಅಂಡ್ ಈಚ್ ಇಯರ್ ಸಿನ್ಸ್ ದೇರ್ the annual symposium on group work is a practice method has been convened religiously without fail. ಇದೆಲ್ಲ ಅಂದಿನಿಂದ ಇವತ್ತಿನವರೆಗೂ in the month of June they were having the same which I was mentioning here. The symposium is there in the month of June. ಬರುವ ತಿಂಗಳಲ್ಲಿ ಈ ಒಂದು ಸಿಂಪೋಸಿಯಂ ಅನ್ನ ಈ ಒಂದು ಅಸೋಸಿಯೇಷನ್ ಅವರು ಹಮ್ಮಿಕೊಳ್ತಾ ಇದ್ದಾರೆ. ನೀವು ಬೇಕಂತಂದ್ರೆ ಈ ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಚೆಕ್ ಮಾಡ್ರಿ. ದ ಅಸೋಸಿಯೇಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ವಿತ್ ಗ್ರೂಪ್ಸ್ ಅಂತೇಳಿ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ ನೋಡಿದ್ರೆ, ನಾನು ನಿನ್ನೆನೆ ಚೆಕ್ ಮಾಡಿ ನೋಡಿದ್ದೀನಿ, ಅವರು ಆ ಒಂದು ಸಿಂಪೋಸಿಯಂ ಅನ್ನ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತೀವಿ. ಮೂವಿಂಗ್ ಆನ್, ಮುಂದುವರೆದು ಬಿಟ್ಟು ಇಲ್ಲಿ ಬೇರೆ ಬೇರೆ
ಪುಸ್ತಕಗಳ ಒಂದು ವೃತ್ತಿಪರತೆಯ ಒಂದು ಹಾದಿಯಲ್ಲಿ ಬೇರೆ ಬೇರೆ ಪುಸ್ತಕಗಳು ಯಾವ ರೀತಿಯಾಗಿ ಪ್ರಕಟಣೆಗೊಂಡವು ಅಂತಕ್ಕಂಥದ್ರ ಬಗ್ಗೆ 1993ರಲ್ಲಿ ಗ್ರೂಪ್ ವರ್ಕ್ ಎಕ್ಸರ್ಸೈಸ್ ಫಾರ್ ಅಡೋಲಿಸನ್ಸ್ ಅಂತಕ್ಕಂಥ ಪುಸ್ತಕವನ್ನ ಕ್ಯಾರೆಲ್ ಎಸ್ ಅವರು ಬರೀತಾರೆ. ಆಮೇಲೆ ಮಾರ್ಗ್ಯಾನೆಟ್ ಅವರು 1990ರಲ್ಲಿ ಯುವ ಹದಿಹರೆಯದವರಿಗೆ ಜೀವನ ಕೌಶಲ್ಯ ಮತ್ತು ಗುಂಪು ಸಮಾಲೋಚನಾ ಕುರಿತು ಪುಸ್ತಕವನ್ನ ಬರೀತಾರೆ. ಲೈಫ್ ಸ್ಕಿಲ್ ಅಂಡ್ ಗ್ರೂಪ್ ಕೌನ್ಸಿಲಿಂಗ್ ಫಾರ್ ಯಂಗ್ ಅಡೋಲಿಸೆಂಟ್ಸ್ ಅಂತಕ್ಕಂಥ ಪುಸ್ತಕ ಅದು. ಆಮೇಲೆ ರೋಸ್ ಅಂಡ್ ಎಡಿಲ್ಸನ್ ಅವರು 1991ರಲ್ಲಿ ಒಂದು ಪುಸ್ತಕವನ್ನ ಬರೀತಾರೆ. ಮಕ್ಕಳು ಮತ್ತು ಹದಿಹರೆಯದವರಿಗೆ ನಿರ್ದಿಷ್ಟ ಗುಂಪು ಕೆಲಸದ ವ್ಯಾಯಾಮ ಬಗ್ಗೆ ಅವರು ಪುಸ್ತಕವನ್ನ ಬರೀತಾರೆ. ದ ಸ್ಪೆಸಿಫಿಕ್ ಗ್ರೂಪ್ ವರ್ಕ್ ಎಕ್ಸರ್ಸೈಸ್ ಫಾರ್ ಚಿಲ್ಡ್ರನ್ ಅಂಡ್ ಅಡೋಲಿಸೆಂಟ್ಸ್ ಅಂತ ಹೇಳಿ. ಅಂಡ್ ಟೋಸ್ಲ್ಯಾಂಡ್ ಆರ್ ಅವರು 1995ರಲ್ಲಿ ಒಂದು ಪುಸ್ತಕವನ್ನ ಬರೀತಾರೆ. ಗ್ರೂಪ್ ವರ್ಕ್ ವಿತ್ ಎಲ್ಡರ್ಲಿ ಅಂಡ್ ಫ್ಯಾಮಿಲಿ ಕೇರ್ ಗಿವರ್ಸ್ ಅಂತಕ್ಕಂಥ ಪುಸ್ತಕ. ಮತ್ತೆ ಹರ್ಲೆ ಅವರು 1996ರಲ್ಲಿ ವಯಸ್ಸಾದವರಿಗೆ ಚಿಕಿತ್ಸಾ ಗುಂಪು ವ್ಯಾಯಾಮಗಳನ್ನು ಅಭಿವೃದ್ಧಿಪಡಿಸುವುದು, ಗ್ರೂಪ್ ಎಕ್ಸರ್ಸೈಸ್ ಫಾರ್ ಎಲ್ಡರ್ಲಿ ಅಂತಕ್ಕಂಥ ಪುಸ್ತಕವನ್ನ ಬರೀತಾರೆ. ಹಾಗೆ ಮುಂದುವರೆದು ಈ ಎಲ್ಲ ಪುಸ್ತಕಗಳು ಪ್ರಕಟಣೆಗೊಂಡು ಸಮಾಜ ಕಾರ್ಯದ ಒಂದು ವಿಧಾನಗಳಲ್ಲಿ ಏನು ಈ ವೃತ್ತಿಪರತೆನ ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥ ಒಂದು ವಿಧಾನವನ್ನ ಬಳಕೆ ಮಾಡಿಕೊಂಡು ವೃತ್ತಿಪರತೆಯನ್ನ ತರ್ತಕ್ಕಂತಹ ನಿಟ್ಟಿನಲ್ಲಿ ಈ ಎಲ್ಲ ಪುಸ್ತಕಗಳು ಕೆಲಸವನ್ನ ಮಾಡ್ತವೆ ಅಂತಕ್ಕಂಥದ್ದು. ಸೊ ಇಷ್ಟು ಏನು ವೃತ್ತಿಪರ ಸಮಾಜ ಕಾರ್ಯದಲ್ಲಿ ವೃಂದಗತ ಸಮಾಜ ಕಾರ್ಯ ಯಾವ ರೀತಿಯಾಗಿ ಬೆಳವಣಿಗೆ ಆಯ್ತು ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಿದ್ವಿ. ಇನ್ನು ನಾಳೆಯ ಕ್ಲಾಸ್ ಅಲ್ಲಿ ವಿ ವಿಲ್ ಗೋ ಥ್ರೂ ವಿತ್ ದ ಸೋಷಿಯಲ್ ಗ್ರೂಪ್ ವರ್ಕ್ ಡೆವಲಪ್ಮೆಂಟ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್. ಭಾರತದ ಸನ್ನಿವೇಶದಲ್ಲಿ ವೃಂದಗತ ಸಮಾಜ ಕಾರ್ಯದ ಅಭಿವೃದ್ಧಿ ಯಾವ ರೀತಿಯಾಗಿ ಆಯ್ತು ಅಂತಕ್ಕಂಥದ್ರ ಬಗ್ಗೆ ನಾವು ನಾಳೆಯ ತರಗತಿಯಲ್ಲಿ ನೋಡೋಣ. ಇದರಲ್ಲಿ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್. ಯಾರಿಗಾದ್ರೂ ಪ್ರಶ್ನೆಗಳಿದಾವ? Okay. If you don't have questions, then I will stop sharing the screen and will stop the class. Thank you very much. Thank you, sir.